ಹಾಯ್ ಪುಟಾಣಿಗಳೇ, ಅಣ್ಣವ್ರೆ ನಮಸ್ಕಾರ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಊಟ ಮಾಡಿದ್ರಿ? ಈಗ ಒಂದು ಕತೆ ಹೇಳ್ತಾ ಇದ್ದೀನಿ. ಆ ಕತೆಗೆ ನೀವು ನಿಮ್ಮ ಒಂದು ಸಪೋರ್ಟ್ ಏನಿದೆಯೋ ಅದನ್ನು ಖಂಡಿತ ಮಾಡಿ ನನಗೆ. ಕತೆ ಶುರು ಮಾಡೋಣ. ಒಂದು ಗ್ರಾಮದಲ್ಲಿ ತಂದೆ ತಾಯಿಗಳು, ಅವರಿಗೆ 2 ಮಕ್ಕಳು. ಸಂತೋಷಕ್ಕಾಗಿ ಬಾಳ್ತಾ ಇರೋ ಅಕ್ಕನಿಗೆ ಪ್ರೀತಿಯಾದ ಒಬ್ಬ ತಮ್ಮ. ಇಬ್ಬರು ಪುಟಾಣಿಗಳು. ಅವರಿಬ್ಬರನ್ನು ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರ ತಂದೆಗೆ ತುಂಬ ಹುಷಾರಿಲ್ಲ. ಆವಾಗ ಸಂಪಾದನೆ ಇಲ್ಲ. ಅವ ಮನೆಗೆ ಹೊರಗಡೆ ಹೋಗಿ ಸಂಪಾದನೆ ಮಾಡೋಕ್ಕಾಯ್ತಾ ಇಲ್ಲ. ಅವರಪ್ಪ ಹುಷಾರಿಲ್ಲದೆ ಬಿದ್ದೋಗಿದ್ದಾನೆ. ಊಟಕ್ಕೆ ಫುಲ್ ಕೊರತೆ. ಒಂದು ದಿನ ಹಿಂಗೆ ಸಾಗಬೇಕಾರೆ ಅಮ್ಮ ಹೊಟ್ಟೆ ಸೆತ್ತಾಯ್ತದೆ, ಊಟ ಹಾಕ್ಕೊಡುವಮ್ಮ ಅಂತೇಳಿ ಆ ಮಗು ಕೇಳ್ತು. ಅದಕ್ಕೆ ಅವರ ತಾಯಿ, ಮನೆಯಲ್ಲಿ ಏನೂ ಇಲ್ಲ ಕಂದ, ದುಡಿಯೋ ತಂದೆ ಹಾಸಿಗೆ ಹಿಡ್ದಿದ್ದಾರೆ, ನಾನು ಹೊರಗಡೆ ಹೋಗೋಕ್ಕಾಯ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಸಮಾಧಾನವಾಗಿರು, ಏನಾದರೂ ಮಾಡಿಕೊಡೋಣ ಅಂತ ಅವರ ತಾಯಿ ಮಕ್ಕಳಿಗೆ ಹೇಳ್ತಾಳೆ. ಆಗ ಆ ಮಗು ಹೇಳ್ತದೆ, ಅಮ್ಮ, ಅಪ್ಪನಿಗೇನು ಜ್ವರ ವಾಸಿ ಆಗಿಲ್ವಾ? ಅಪ್ಪನಿಗೆ ಜ್ವರ ವಾಸಿ ಆಗಬೇಕಾದ್ರೆ ಒಳ್ಳೆ ಆಹಾರ ಕೊಟ್ಟರೆ ಎದ್ದೇಳುತ್ತಲ್ವಮ್ಮ ಅಂಥೇಳಿ ಅವರ ತಾಯಿಗೆ ಆ ಹೆಣ್ಣು ಮಗು ಕೇಳುತ್ತೆ. ಅದಕ್ಕೆ ಅವರ ತಾಯಿ, ಹೌದಮ್ಮ ನಿಜ, ಆದರೆ ಒಳ್ಳೆಯ ಆಹಾರ ಕೊಡಲಿಕ್ಕೆ ನಮ್ಮ ಹತ್ರ ಕಾಸಿಲ್ಲಮ್ಮ. ದುಡ್ದು ಸಂಪಾದನೆ ಮಾಡೋರು ಹಾಸಿಗೆ ಹಿಡ್ಕೊಂಡಿರ್ಬೇಕಾದ್ರೆ ನಮಗೆ ಇಲ್ಲಿಂದ ಬಂತು. ಅದು ಅಲ್ಲದೆ ಮುಂದುವರಿಸಿ, ಡಾಕ್ಟ್ರ್ ತಮ್ಮ ಕರ್ಕೊಂಡೋಗು ಕಾಸಿಲ್ಲಲ್ಲಮ್ಮ, ನಾನು ಯಾವ ಥರ ಗುಣಪಡಿಸ್ಲಿ ಅಪ್ಪನ್ನ ಅಂಥೇಳಿ ಆ ಕೀರ್ತನ ಮಗುಗೆ ತಾಯಿ ಹೇಳ್ತಾಳೆ. ಆಗ ಆ ಚಿಕ್ಕ ತಮ್ಮ ಬಾಲು ಇದ್ದಾನಲ್ಲ, ಅವನು ಇಷ್ಟೊತ್ತು ನೋಡೋದು ಊಟ ಇಲ್ಲ. ಅಕ್ಕ, ನನಗೆ ಭಾಳ ಹೊಟ್ಟೆ ಹಸಿತಾ ಇದೆ, ಬಾರಕ್ಕ ಹೊರಗಡೆ ಹೋಗಿ ಆಟ ಆಡೋಣ, ಆಟ ಆಡಿದ್ರೆ ಹಸುವಿನ ಒಂದು ಲಿಗ ಹೋಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಕೀರ್ತನ ಹುಡುಗಿ, ನಡೆಯೋ, ಆಟ ಆಡಿದ್ರೆ ಹಸು ಒಂದು ಸ್ವಲ್ಪ ಮರಿಬೋದು ಅಂದ್ಬಿಟ್ಟು ಹೇಳಿ ಹೊರಗಡೆ ಬರ್ತಾರೆ. ಆಗ ಕೀರ್ತನಿಗೆ ಒಂದು ಐಡಿಯಾ ಬರ್ತದೆ. ನನ್ನ ತಮ್ಮ ಹೊಟ್ಟೆ ಹಸುವಿನಿಂದ ಬಳಲ್ತಾ ಇದ್ದಾನೆ, ಅವನಿಗೆ ಏನಾದರೂ ಮಾಡಿ ನನಗೆ ಹೊಟ್ಟೆ ತುಂಬಿಸೋದು ಅಕ್ಕನಾದ ನನ್ನ ಕರ್ತವ್ಯ ಅಂತ ಹೇಳಿ ಅವ್ರ ಊರಿನ ಒಂದು ಕೊಳದಲ್ಲಿ ಬಡವರ ಕೊಳ ಅಂತ ಇದೆ. ಅಲ್ಲಿ ಬಡ ಜನರು ಹೋದರೆ ಮೀನುಗಳು ಸಿಗ್ತವಂತ ಒಂದು ಆ ಕೀರ್ತನಿಗೆ ನಂಬಿಕೆ ಇದೆ. ಆವಾಗ ಅವರಮ್ಮನ್ನ, ಅಮ್ಮ, ನಾನು ಬಡವರ ಕೊಳ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗಿ ಮೀನು ಹಿಡಿದು ತರ್ತೀನಿ, ಅಪ್ಪನಿಗೆ ಒಳ್ಳೆ ಆಹಾರ ಮಾಡಿಕೊಡು, ಅಪ್ಪ ಎದ್ದು ಬಿಡಲಿ, ಆವಾಗ ಎಲ್ಲ ಸರಿ ಹೋಗುತ್ತೆ ಅಂತ ಕೀರ್ತನ ಹುಡುಗಿ ಅವರಮ್ಮನಿಗೆ ಹೇಳುತ್ತೆ. ಅದಕ್ಕೆ ಅವರಮ್ಮ ಹೇಳ್ತದೆ, ಇಲ್ಲಮ್ಮ, ಬೇಡ ಮಗು, ಆ ಕೊಳದ ಹತ್ರ ನೀವು ಹೋಗಬೇಡಿ, ಕೊಳ ಸರಿಯಿಲ್ಲ, ಅದು ಅಪಾಯಕಾರಿ ಸ್ಥಳ ಅಂತ ಹೇಳ್ತಾಳೆ. ಆಗ ಕೀರ್ತನ ಹುಡುಗಿ, ಇಲ್ಲಮ್ಮ, ಏನೂ ಅಪಾಯ ಇಲ್ಲ, ನಾನು ತುಂಬ ಹುಷಾರಾಗಿ ಹೋಗಿ ಬರ್ತೀನಿ, ಇಷ್ಟಕ್ಕೂ ನನ್ನ ತಮ್ಮ ಬಾಲು ಇದನ್ನಲ್ಲ, ನೀನ್ಯಾಕೆ ಭಯಪಡ್ತೀಯ ಅಂತ ಹೇಳ್ತಾಳೆ. ಅದಕ್ಕೆ ಅವರ ತಾಯಿ, ಇಲ್ಲಮ್ಮ, ಬಾಲು ಬಂದರೂ ಅಷ್ಟೇ, ಬಾಲು ಬರೆದಿದ್ರು ಅಷ್ಟೇ, ನೀನು ಆ ಬಡವರ ಕೊಳಕ್ಕೆ ಹೋಗ್ಬಿಡ ತಾಯಿ ಅಂತೇಳಿ ಹೇಳ್ತಾಳೆ. ಆವಾಗ ಒಂದು ಸುಳ್ಳು ಹೇಳುತ್ತಾ ಹುಡುಗಿ, ಹಾಗಾದರೆ ಸರಿನಮ್ಮ,
ನಾನು ಹೊರಗಡೆ ಹೋಗಿ ಆಟ ಆಡ್ಕೋತೀನಿ ಅಂತೇಳಿ ಹೊರಗಡೆ ಬಾಲು ಮತ್ತು ಕೀರ್ತನ ಇಬ್ಬರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಆ ಹುಡುಗಿ ಹೇಳುತ್ತೆ, ಲೋ ಬಾಲು, ಈಗ ಬಡವರ ಕೊಳೆ ಇದೆಯಲ್ಲ, ಅಲ್ಲಿಗೆ ಹೋದರೆ ಮೀನು ಸಿಗುತ್ತೆ, ಮೀನು ಹಿಡ್ಕೊಬಂದು ಇಬ್ಬರೂ ಅಪ್ಪನಿಗೆ ಸಾಂಬಾರು ಮಾಡಿಕೊಟ್ಟು ಏನಾದ್ರು ಅಡುಗೆ ಪಡುಗೆ ಮಾಡಿಕೊಟ್ರೆ ಅಪ್ಪ ಚೇತರಿಸ್ಕೊಂಡು ಎದ್ದು ಬಿಡ್ತಾರೆ ಕಣೋ, ಕೊಳಕ್ಕೆ ಹೋಗೋಣ ಅಂತ ಕೀರ್ತನ ಹುಡುಗಿ ಹೇಳುತ್ತೆ. ಅದಕ್ಕೆ ಬಾಲು ಆಯ್ತಕ್ಕ ಹೋಗೋಣ ಅಂತೇಳಿ ಒಪ್ಪಂದು ಇಬ್ಬರು ನಡ್ಕೊಂಡು ಊರ ಪಕ್ಕದಲ್ಲಿರುವಂಥ ಒಂದು ಕೊಳಕ್ಕೆ ಹೋಗ್ತಾರೆ. ಆ ಮಕ್ಕಳಿಬ್ಬರು ಪುಟ್ಟ ಮಕ್ಕಳಾದ್ರಿಂದ ಆ ಬಾಲುಗೆ ತುಂಬ ಮಂಡಿ ನೋವು ಬರ್ತದೆ. ಆಗ ಅಕ್ಕ ನನ್ನ ಕೈಲಿ ನಡೆಯೋಕ್ಕಾಗಲ್ಲಕ್ಕ, ಹಿಂದಕ್ಕೆ ಹೊರಟೋಗೋ ಬಾ ಅಂತ ಕರೀತದೆ. ಇಲ್ಲಪ್ಪ, ಇನ್ನೇನು ಸುಮಾರು ದೂರ ಬಂದಿದ್ವಿ, ಇನ್ನೇನು ಸ್ವಲ್ಪ ದೂರ ಬಂದುಬಿಡು ಅಕ್ಕ, ನಾನಿದ್ದೀನಲ್ಲ, ನಿನಗೆ ಯಾಕೆ, ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕೈ ಹಿಡ್ಕೊಂಡು ಕೊಳದ ಹತ್ರ ಹೋಗುತ್ತೆ. ಅಲ್ಲಿ ಕೊಳದಲ್ಲಿ ಕೂತ್ಕೊಂಡು ಗಾಳ ಹಾಕಿ ಮೀನು ಹಿಡಿಯೋ ಮಾತೇಳಿ ಕೂತಿರ್ತಾರೆ. ಮಧ್ಯಾಹ್ನ ಆದರೂ ಒಂದು ಮೀನು ಸಿಗೋದಿಲ್ಲ. ಆಗ ಬಾಲು ಅನ್ನೋ ಹುಡುಗನನ್ನು ಕೂಡ ಒಂದು ಗಾಳ ಹಾಕೊಂಡು ಮೀನು ಹಿಡಿಯೋಕ್ಕೆ ದಾರ ಇಟ್ಟಿರ್ತಾನೆ. ಆಗ ಯಾವುದೋ ಒಂದು ಗಾಳಿ ಬಿಡೋದಕ್ಕೆ ಆ ಗಾಳ ಇದೆಯಲ್ಲ, ಆ ಗಾಳನ ಕಿತ್ಕೊಂಡು ನೆಸ್ಕೊಂಡು ಹೋಗ್ತಾ ಇರ್ತದೆ. ಆಗ ಆ ಗಾಳನ ಎತ್ಕೊಬರಮ್ಮ ಅಂತೇಳಿ ಹೋಗ್ತಾ ಇರ್ತಾನೆ. ಆವಾಗ ಎಡು ಬಿದ್ದು ಕಾಲು ಕೂಡ ಏಟು ಮಾಡ್ಕೊಬಿಡ್ತದೆ. ಅಕ್ಕ, ನನಗೆ ಕಾಲು ಏಟಾಯಿತು, ಬಾ ಹೋಗೋಣ, ಇದುವರೆಗೂ ಒಂದು ಮೀನು ಸಿಗಲಿಲ್ಲ, ಸುಮ್ಮನೆ ಯಾಕೆ ಈ ಕೊಳದಲ್ಲಿ ಮೀನೇ ಇಲ್ಲನ ಕಾಣುತ್ತದೆ, ಹಾಗಾಗಿ ಮನೆಗಾದ್ರೂ ಹೋಗೋಣ ಬಾ ಅಂತೇಳಿ ಆ ಹುಡುಗ ಹೇಳ್ತಾನೆ. ಅದಕ್ಕೆ ಇಲ್ಲ ಕಣೋ, ಮೀನು ಮಸ್ತಾಗಿದೆಯೇ, ಆದರೂ ನಮಗೆ ಸಿಗ್ತಾಯಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಇರು ಅಂದ್ಬಿಟ್ಟು ಇರಿಸ್ಕೋತಾರೆ. ಇಲ್ಲ ಬಾರಿ ಅಕ್ಕ, ನನಗೆ ಏಟಾಗ್ಬಿಟ್ಟಿದೆ, ಆದ್ದರಿಂದ ನಾನು ಕೂರೋಕ್ಕಾಗಲ್ಲ ಅಂತ ಆ ಬಾಲು ಹೇಳ್ತಾನೆ. ಆವಾಗ ತನ್ನ ವಸ್ತ್ರನ ಹರಿದು ಆ ಬಾಲುಗೆ ಏಟಾಗಿತ್ತಲ್ಲ ಅಲ್ಲಿಗೆ ಕಟ್ತಾಳೆ. ಕಟ್ಬಿಟ್ಟು ಅಲ್ಲೇ ಕಾಡಿನಲ್ಲಿ ಬಿದ್ದಿರುವಂಥ ಎಲೆಗಳನ್ನ ಹಿಂಡಿ ರಸನ ಬಿಟ್ಟು ಗಾಯಕ್ಕೊಂದು ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ತಾರೆ. ಆವಾಗ ಆ ಕೀರ್ತನ ಮತ್ತು ಬಾಲು ಇಬ್ಬರು ಮನ್ಗೋಗೋ ಟೈಮು. ಮನ್ಗೋಗ್ಬೇಕಾದ್ರೆ ಒಬ್ಬ ಅಜ್ಜ ಬರ್ತಾನೆ. ಅಜ್ಜ ಬಂದಾಗ, ಏನ್ರಮ್ಮ ಯಾಕೆ ಬಂದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಕೀರ್ತನ ಹುಡುಗಿ ಹೇಳುತ್ತೆ, ತಾತ ನಮ್ಮ ತಂದೆಗೆ ಹುಷಾರಿಲ್ಲ, ಏನಾದರೂ ಚೆನ್ನಾಗಿ ಅಡುಗೆ ಮಾಡಬೇಕು ಅಂದರೆ ನಮ್ಮ ಮನೇಲಿ ದುಡ್ಡು ಇಲ್ಲ, ತುಂಬ ಬಡವರು ನಾವು, ಹಾಗಾಗಿ ನಮ್ಮ ತಂದೆಗೆ ಮೀನು ಹಿಡ್ಕೊಂಡು ಹೋದರೆ ಏನಾದ್ರು ರುಚಿಕರವಾಗಿ ಅಡುಗೆ ಮಾಡಿಕೊಟ್ರೆ ನಮ್ಮ ತಂದೆ ಎದ್ದು ಬಿಡ್ತಾರೆ ಅಂತೇಳಿ ಮೀನು ಹಿಡಿಲಿಕ್ಕೆ ಬಂದಿದ್ದೀವಿ. ಈ ಕೊಳ ಬಡವರ ಒಂದು ಮೀನಿನ ಕೊಳ ಅಲ್ವಾ, ನಮಗೆ ಸಿಕ್ಕಬೇಕಲ್ವ, ಯಾಕೆ ಒಂದು ಸಿಕ್ಕಿಲ್ವಲ್ಲ ಅಂತ ಆ ಕೀರ್ತನ ಹುಡುಗಿ ಆ ತಾತನಿಗೆ ಹೇಳುತ್ತೆ. ಅದಕ್ಕೆ ತಾತ ಹೇಳುತ್ತೆ, ನೋಡಮ್ಮ, ಇಲ್ಲಿ ಬಡವರು ಕೊಳವೇನ ನಿಜ, ನಾವು ನಿನ್ನ ತಮ್ಮ ಇದ್ದಾನಲ್ಲ, ನಿನ್ನ ತಮ್ಮ ನೀನು ಇಬ್ಬರು ಈ ಕೊಳದ ಹತ್ರ ಅನನ್ಯವಾಗಿರಬೇಕು ಮತ್ತು ಧೈರ್ಯವಾಗಿರಬೇಕು, ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಇರಬೇಕು. ಹಾಗಾದರೆ ನಿನಗೆ ಕೊಳದಲ್ಲಿ ಇರೋ ಮೀನು ನಿನ್ನ ಕೈ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ ಅಂತ ತಾತ ಹೇಳುತ್ತೆ. ಅದಕ್ಕೆ ಕೀರ್ತನ ಹುಡುಗಿ, ತಾತ, ನಾನು ತಮ್ಮನ ಇಬ್ಬರು ಅನನ್ಯವಾಗಿದ್ದೀವಿ, ಪ್ರೀತಿಯಿಂದ ಇದ್ದೀವಿ, ಧೈರ್ಯವಾಗೂ ಇದ್ದೀವಿ, ಯಾಕೆ ಮೀನು ಸಿಗ್ತಾಯಿಲ್ಲ ಅಂಥೇಳಿ ಆ ಹುಡುಗಿ ಕೇಳುತ್ತೆ. ಇಲ್ಲಮ್ಮ, ನೀವು ಮನೆ ಬಿಡಬೇಕಾದ್ರೆ ಧೈರ್ಯವಾಗಿದ್ರಿ, ಇಲ್ಲಿ ಬತ್ತಾ ನೀವು ಹೆದರ್ತಾ ಇದ್ದೀರಿ, ನಿಜನಾ ಅಂತ ಕೇಳ್ತಾನೆ. ಆಗ ಹೌದು ತಾತ, ನಾವು ಧೈರ್ಯವಾಗಿ ಮನೆ ಬಿಟ್ಟು ಬಂದು ಇಲ್ಲಿ ಬರ್ತಾ ಒಂದು ಕೊಳ ದೂರ ಆದ್ದರಿಂದ ಒಂಚೂರು ಭಯದಿಂದ ಇದ್ದೀವಿ, ನಿಜ ಅಂತ ಹೇಳ್ತದೆ. ಆವಾಗ ಕುಡಿಲಿ ಗಾಳನ ನಾನು ಹಿಡಿತೀನಿ, ಹಿಡಿದು ಮೀನು ಕೊಡ್ತೀನಿ,
ನಿಮಗೆ ಸಹಾಯ ಮಾಡ್ತೀನಿ ಅಂತೇಳಿ ಆ ಗಾಳನ ಈಸ್ಕೊಂಡು ಆ ಕೊಳದಲ್ಲಿ ಹಾಕ್ತಾನೆ. ಆಗ ಒಂದು ದಪ್ಪ ಮೀನು ಸಿಗುತ್ತೆ. ದಪ್ಪ ಮೀನು ಸಿಕ್ಕಿದಾಗ ಈ ಹುಡುಗಿಗೆ ಕೊಟ್ಟು ಇದನ್ನು ತಗೊಂಡೋಗಿ ನಿಮ್ಮ ತಂದೆಗೆ ಅಡುಗೆ ಮಾಡಿ ಕೊಡಿ. ಅದು ಅಲ್ಲದೆ ಇದು ನಿಮ್ಮ ಮನೆಯಲ್ಲಿ ಭಾಳ ಸಂತೋಷವನ್ನುಂಟು ಮಾಡುತ್ತದೆ. ಮತ್ತು ಇದು ನಿಮಗೆ ಆಹಾರ ಮಾತ್ರ ಅಲ್ಲ, ಆಹಾರನೂ ಆಗುತ್ತೆ, ಮತ್ತು ಇದರಿಂದ ನಿಮಗೆ ಲಾಭ ಸಹ ಚೆನ್ನಾಗಿದೆ. ಈ ಮೀನು ಹಿಡ್ಕೊಂಡೋಗಿ ಅಂಥೇಳಿ ಒಂದು ಮೀನನ್ನ ಹಿಡಿದು ಈ ಮಗು ಕೈಗೆ ತಾತ ಕೊಡುತ್ತೆ. ಆವಾಗ ಮೀನು ಹಿಡ್ಕೊಂಡು ಹೋಗ್ಬೇಕಾದ್ರೆ ಅವರ ತಾಯಿ, ಎಲ್ಲಿಗೆ ಹೋಗಿದೆ ಕೀರ್ತಿ, ಬಾಲು, ನಮಗೆ ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಹೇಳ್ಬಿಟ್ಟಲ್ಲಿ ಹೋಗೋದು, ನಾವು ಎಷ್ಟು ಭಯ ಪಟ್ಕೊಂಡಿದ್ದು ಗೊತ್ತಾ ಅಂಥೇಳಿ ಅವರಮ್ಮ ಕೇಳುತ್ತೆ. ಹಾಗೆ ಅವರಪ್ಪನೂ ಕೂಡ ಹಾಗೆ ಕೇಳುತ್ತೆ, ನೀವೆಲ್ಲರೂ ಹೋದರೆ ನಮ್ಗೆ ಹೇಳ್ಬಿಟ್ಟು ಹೋಗ್ಯಮ್ಮ, ನಾವು ತುಂಬ ಹೆದರ್ಬಿಟ್ವಲ್ವಾ ಅಂತ ಅವರಪ್ಪನ ಕೇಳ್ತದೆ. ಅದಕ್ಕೆ ಆ ಹುಡುಗಿ, ಅಪ್ಪ ನೀನು ನಿನಗೆ ಹುಷಾರಿಲ್ಲ, ನೀನು ಬಿದ್ದೋಗಿರೋದು ನೋಡಿ ನನಗೆ ಭಾಳ ಇದಾಯಿತು, ಹೆದರಿಕೆ ಆಯಿತು, ಮತ್ತು ನಮ್ಮ ತಂದೆಗೆ ನಾನು ಏನು ಗುಣಪಡಿಸೋಕ್ಕಾಗಿಲ್ವಲ್ಲ ಅಂಥೇಳಿ ಒಂದು ಸ್ವಲ್ಪ ಯೋಚನೆ ಆಯಿತು. ಅದಕ್ಕೋಸ್ಕರ ಕೊಳಕ್ಕೆ ಹೋಗಿ ಮೀನು ಹಿಡ್ಕೊಬಂದು ನಮ್ಮ ತಂದೆಗೆ ಅಡುಗೆ ಮಾಡಿಕೊಟ್ರೆ ಒಂದು ಸ್ವಲ್ಪ ಚೇತರಿಸ್ಕೊಳುತ್ತೆ ಅಂಥೇಳಿ ಕೊಳಕ್ಕೆ ಹೋಗಿದ್ವಪ್ಪ. ಈಗ ನಮಗೆ ಒಬ್ಬ ತಾತ ಸಹಾಯ ಮಾಡ್ತು, ಒಂದು ಮೀನು ಹಿಡಿದುಕೊಡ್ತು, ಅದನ್ನು ತಂದಿದ್ದೀವಿ ಅಂಥೇಳಿ ಅವರ ತಂದೆ ತಾಯಿಗೆ ಈ ಕೀರ್ತನ ಮತ್ತು ಬಾಲು ಇಬ್ಬರು ಹೇಳ್ತಾರೆ. ಆಗ ಅಲ್ಲಿ ಅಜ್ಜ ಹೇಳಿದ ಒಂದು ಪಾಠನ, ನೀತಿ ಪಾಠನ ಅವರ ತಂದೆ ತಾಯಿಗಳಿಗೊಬ್ಬರು ಆ ಮಕ್ಕಳು ಹೇಳ್ತಾರೆ. ಆವಾಗ ಒಬ್ಬ ತಾತ ಬಂದು ಈ ಥರ ಹೇಳಿದ್ರಮ್ಮ, ಜೀವನದಲ್ಲಿ ಭಾಳ ಧೈರ್ಯ ಬೇಕು, ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿರಬೇಕು, ತುಂಬ ಪ್ರೀತಿಸ್ತಾ ಇರಬೇಕು ಅಂತ ಹೇಳಿದ್ರು ಅಂತ ಮಕ್ಕಳಿಬ್ಬರೂ ಅವರ ತಂದೆ ತಾಯಿಗೆ ಹೇಳಿದಾಗ, ಆಗ ಅವರ ತಂದೆ ತಾಯಿಗಳಿಬ್ಬರೂ, ಹೌದಮ್ಮ, ಜೀವನದಲ್ಲಿ ಮಾಡಬೇಕಾದ್ದು ಬೇಕಾದಷ್ಟಿದೆ, ನಾವು ಎಲ್ಲಕ್ಕೂ ತುಂಬ ಧೈರ್ಯ ತಗೋಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಿರಬೇಕು, ಅನ್ಯೋನ್ಯವಾಗಿರಬೇಕು, ಆಗ ನಮ್ಮ ಜೀವನ ತುಂಬ ಚೆನ್ನಾಗಿರ್ತದೆ. ತಾತ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂಥೇಳಿ ಅವರ ತಂದೆ ತಾಯಿಗಳು ಹೇಳ್ತಾರೆ. ಅಷ್ಟರಲ್ಲಿ ಈ ಬಾಲುಗೆ ಕಾಲು ನೋವು ಒಂದು ಸ್ವಲ್ಪ ಕಡಿಮೆಗಿರ್ತದೆ. ಅವರ ತಾಯಿ ಮಗುನ ಕಾಲು ನೋವು ನೋಡಿಬಿಟ್ಟು, ಅಂತ ಏನೋ ದೊಡ್ಡ ಗಾಯ ಏನೇ ಇಲ್ಲ, ಸಿಂಪಲ್ಲಾಗಿದೆ, ಹೋಗಿ ರೆಸ್ಟ್ ತಗೊಳ್ಳಿ ಅಂತೇಳಿ ಮಕ್ಕಳಿಬ್ಬರಿಗೂ ಹೇಳ್ತಾರೆ. ಆಗ ಬಾಲು ಇದ್ದು, ಅಕ್ಕ ಮತ್ತೆ ಕೊಳತಕ್ಕೆ ಹೋಗಮ್ಮ, ಹೋದರೆ ತುಂಬ ಧೈರ್ಯವಾಗಿ ಹೋಗಮ್ಮ, ಹತ್ತಿಂದ ಬಡರ ಕೊಳದಿಂದ ಮೀನನ್ನ ಹಿಡ್ಕೊಬರಮ್ಮ, ಬರ್ತೀಯಾ ಅಂಥೇಳಿ ಬಾಲು ಅವ್ರ ಅಕ್ಕನಾದಂಥ ಕೀರ್ತನ್ಗೆ ಹೇಳ್ತಾನೆ. ಅದಕ್ಕೆ ಕೀರ್ತನ, ಹೌದು ಕಣ, ಹೋಗೋಣ ಅಂದ್ಬಿಟ್ಟು ಹೇಳಿ ಆಗ ನೈಟ್ ಆಗುತ್ತೆ, ಅಲ್ಲೇ ಮಲಿಕೋತಾರೆ. ಆಗ ಬೆಳಿಗ್ಗೆ ಎದ್ದು ಭಾಳ ಸಂತೋಷವಾಗಿ ಅವರ ತಾಯಿ ಮಕ್ಕಳನ್ನ ಉದ್ದೇಶಿಸಿ ಹೇಳ್ತಾಳೆ. ಮಕ್ಕಳು ಇಬ್ಬರು ಕೊಳಕ್ಕೆ ಹೋದಾಗ ತುಂಬ ಭಯಪಟ್ಟಿದ್ರು. ಮತ್ತು ಹಾಗೆಯೇ ಆ ಕೊಳ ಇವರಿಬ್ಬರಿಗೂ ಧೈರ್ಯನೇ ಕೊಡ್ತು. ಯಾವಾಗಲೂ ಎಲ್ಲಿಗಾದರೂ ಹೋದರೆ ಭಾಳ ಧೈರ್ಯವಾಗಿರಬೇಕು, ಹೆದರಬಾರ್ದು ಅನ್ನೋದೇ ಈ ನೀತಿ ಪಾಠವಾಗಿದೆ. ಹಾಗಾಗಿ ಈ ನೀತಿ ಪಾಠನ ಎಲ್ಲ ಅರ್ತ್ಕೋಬೇಕು ಅಂಥೇಳಿ ನಾನು ಈ ಕಥೆನ ತಮಗೆ ಇಡ್ತಾಯಿದ್ದೀನಿ. ನಾಳೆ ಸಿಗೋಣ ಮುಂದಿನ ಕಥೆಯೊಂದಿಗೆ. ಬಾಯ್.